ಈಗಾಗಲೇ ಸದ್ಯಕ್ಕೆ ಇಡೀ ರಾಜ್ಯದಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಭಾಗದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿರುವಂತದ್ದು. ಹಾಗಿದ್ರೆ ಯಾವ್ಯಾವ ಭಾಗದಲ್ಲಿ ಒಣನ ಆರ್ಭಟ ಜೋರಾಗಿದೆ, ಅದರ ಜೊತೆಗೆ ಎಲ್ಲೆಲ್ಲಿ ಅವಾಂತರವನ್ನ ಸೃಷ್ಟಿ ಮಾಡಲಾಗಿದೆ, ಜನರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಲಾಗಿದೆ, ಜೊತೆಗೆ ಹವಾಮಾನ ಇಲಾಖೆ ಇನ್ನು ಎಷ್ಟು ದಿನಗಳ ಕಾಲ ಮಳೆಯ ಅಬ್ಬರ ಇರಲಿದೆ ಅನ್ನುವ ಸೂಚನೆಯನ್ನ ಕೊಟ್ಟಿದೆ. ನೋಡೋಣ. ಪ್ರಮುಖವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ. ಕರಾವಳಿ ಕರ್ನಾಟಕದಲ್ಲಿ ಮೇಘಾಸುರನ ಅಟ್ಟಹಾಸ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಇದೆ. ಕರಾವಳಿ ಭಾಗದಲ್ಲಿ ಆತಂಕ. ದಕ್ಷಿಣ ಕನ್ನಡ ಮಂಗಳೂರಿಗೆ ಕಾಡ್ತಾ ಇದೆ ಗುಡ್ಡದ ಭೂತ. ಈಗಾಗಲೇ ಮಳೆಯ ಅಬ್ಬರದಿಂದ ಗುಡ್ಡ ಕುಸಿಯುವ ಎಲ್ಲಾ ರೀತಿಯ ಲಕ್ಷಣ ಕಾಣ್ತಾ ಇದೆ. ನೋಡ್ತಾ ಇದ್ದಂತೆ ಮನೆ ಗುಡ್ಡಗಳೆಲ್ಲ ಕೂಡ ನೆಲಸಮಾಗಿ ಹೋಗಿವೆ. ಎಲ್ಲಿ ಯಾವಾಗ ಏನ್ ಆಗುತ್ತೋ ಅನ್ನುವಂತ ಭಯ ಶುರುವಾಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ಗುಡ್ಡ ಕುಸಿತದಿಂದ ಹಾನಿಯಾಗಿರುವಂತದ್ದು. ತಡೆಗೋಡೆ ಉರುಳಿ ಬಿದ್ದಿರುವಂತದ್ದನ್ನ ಗಮನಿಸ್ತಾ ಇರಬಹುದು. ಈಗಾಗಲೇ ಒಂದು ಕಡೆ ನೂತನವಾಗಿ ನಿರ್ಮಿಸಿರುವಂತಹ ತಡೆಗೋಡೆ ಇದು. ಇದ್ದಕ್ಕಿದ್ದ ಹಾಗೆ ಮಳೆಯಿಂದ ಅಂದ್ರೆ ಭೂಮಿ ಸಡಿಲವಾಗ್ತಾ ಇದೆ. ಅತಿ ಹೆಚ್ಚಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಭೂಮಿ ಸಡಿಲವಾಗಿದೆ. ಅದರ ಜೊತೆಗೆ ತಡೆಗೋಡೆಯನ್ನ ಕೊರೆದಿರುವಂಥದ್ದು. ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ನಾವೀಗ ಹೆದ್ದಾರಿ ರೋಡಲ್ಲಿ ಹೋಗ್ತಿರ್ತೀವಿ ಅಂತಂದ್ರೆ ಅಕ್ಕಪಕ್ಕದಲ್ಲಿ ತಡೆಗೋಡೆಯನ್ನ ಗಮನಿಸಿರ್ತೀವಿ. ಅಕಸ್ಮಾತ್ ನೋಡಿ ದೊಡ್ಡ ಅನಾಹುತ ಸಂಭವಿಸಿಲ್ಲ, ಅಲ್ಲಿ ಯಾವ್ದಾದ್ರು ಗಾಡಿಗಳು ಬರ್ತಾ ಇದ್ದಿದ್ರೆ ದೊಡ್ಡ ಅಥವಾ ದ್ವಿಚಕ್ರ ವಾಹನ ಸವಾರರು ಅಥವಾ ಕಾರಿನ ಚಾಲಕರು ಯಾರಾದ್ರೂ ಆ ಕಡೆ ಬರ್ತಾ ಇದ್ದಿದ್ರು ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಗಮನಿಸ್ತಾ ಇರ್ಬೋದು ನೀವು. ತಡೆಗೋಡೆ ಕುಸಿದು ಬಿದ್ದಿರುವಂತ ದೃಶ್ಯವನ್ನ ಅಲ್ಲಿ ಸ್ಥಳೀಯರು ಕೂಡ ಸೆರೆ ಹಿಡಿದಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಿದೆ. ಯಾರೇ ಆದ್ರೂ ಕೂಡ ಸ್ವಲ್ಪ ದಯವಿಟ್ಟು ಈ ಗುಡ್ಡದ ಭಾಗದಲ್ಲಿರುವಂತವರು ಈ ಮಣ್ಣು ಗೋಡೆಗಳಿದ್ದ ರಸ್ತೆಗಳಾಗಿರ್ಬೋದು ಇಲ್ಲೆಲ್ಲ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಪ್ರಯಾಣವನ್ನ ಬೆಳೆಸಬೇಕಾಗಿದೆ. ನೋಡಿ ಆ ಮನೆಗಳನ್ನ ನೋಡ್ತಾ ಇರ್ಬೋದು ದೃಶ್ಯವನ್ನ. ಈ ಗುಡ್ಡದ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಹಾಗೇನೆ ಗುಡ್ಡ ಭಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಸಾಕಷ್ಟು ಮನೆಗಳು ಗುಡ್ಡದ ಭಾಗದಲ್ಲೇ ಇರುವಂತದ್ದು. ಮೇಲ್ಗಡೆ ಗುಡ್ಡ ಇದ್ರೆ ಕೆಳಗಡೆ ಮನೆಗಳಿರುತ್ತೆ. ಸೊ ಈ ರೀತಿ ಸಾಕಷ್ಟು ನೋಡಿರ್ತೀವಿ. ಅಂತಹ ಮನೆಗಳ ಮೇಲೆ ಗುಡ್ಡ ಕುಸಿತ ಆಗಿರುವಂತದ್ದು. ಸೊ ಈಗಾಗಲೇ 2 ಮನೆಗಳು ಜಖಂ ಆಗಿವೆ. 4 ಮನೆಗಳಿಗೆ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆ ರೀತಿಯಾಗಿ ಮಳೆ ಸುರಿತಾ ಇದೆ. ಭಯ ಆಗದೆ ಇನ್ನೇನಾಗುತ್ತೆ ನೋಡಿ. ಮೆಟ್ಲುಗಳ ಮೇಲೆಲ್ಲ ಕೂಡ ನೀರು ಹರಿದು ಹೋಗ್ತಾ ಇರುವಂತದ್ದು. ಅಂದ್ರೆ ಗುಡ್ಡದ ಭಾಗದಲ್ಲಿರುವಂತಹ ಜನರಿಗೆ ಆತಂಕ ಶುರುವಾಗಿದೆ. ಸದ್ಯಕ್ಕೆ ಅವರೆಲ್ಲರೂ ಕೂಡ ಸುರಕ್ಷಿತ ಪ್ರದೇಶಕ್ಕೆ
ಹೋಗಬೇಕಾಗಿದೆ. ಇಲ್ಲ ಅಂತಂದ್ರೆ ಇನ್ನೂ ಸುಮಾರು ದಿನಗಳ ಕಾಲ ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರೆಡ್ ಅಲರ್ಟ್ ಕರಾವಳಿ ಕರ್ನಾಟಕ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗಾಗಿ ರೆಡ್ ಅಲರ್ಟ್ ಅಂದ್ರೆ ಆಲ್ಮೋಸ್ಟ್ ಡೇಂಜರಸ್ ಮಳೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಕರಾವಳಿ ಭಾಗದಲ್ಲಿರುವಂತಹ ಜನರು ಸ್ವಲ್ಪ ಸುರಕ್ಷಿತ ಪ್ರದೇಶಕ್ಕೆ ತೆರಳಬೇಕಾಗಿದೆ. ಗುಡ್ಡ ಭಾಗದಲ್ಲಿರುವಂತವರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವಾಗ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಗಮನಿಸಬಹುದು, ಗುಡ್ಡ ಕುಸಿತದಿಂದ ಎಷ್ಟೋ ಜನ ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಈಗ ಮಹಾ ಮಳೆ ಅನ್ನುವಂಥದ್ದು ಕರಾವಳಿ ಭಾಗದಲ್ಲಿ ಹತ್ತಾರು ಅವಾಂತರವನ್ನ ಸೃಷ್ಟಿ ಮಾಡಿದೆ.